ಇದರ ಭಾರತ ಸರ್ಕಾರ ಕಾಯ್ದೆ 1935 ಭಾರತ ಸರ್ಕಾರ ಕಾಯ್ದೆಯನ್ನು ಭಾರತ ಸಂವಿಧಾನದ ಬ್ಲೂ ಪ್ರಿಂಟ್ ಎಂದು ಕರೆಯಲಾಗುತ್ತದೆ. 1935 ಕಾಯ್ದೆ ಒಕ್ಕೂಟ ವ್ಯವಸ್ಥೆ, ಫೆಡರಲ್ ಸಿಸ್ಟಮ್, ರಾಜ್ಯಪಾಲರ ಹುದ್ದೆ, ಆಫೀಸ್ ಆಫ್ ದ ಗವರ್ನರ್, ನ್ಯಾಯಾಂಗ ವ್ಯವಸ್ಥೆ, ಜುಡಿಷರಿ ಸಿಸ್ಟಮ್, ಲೋಕಸೇವಾ ಆಯೋಗಗಳು, ಪಬ್ಲಿಕ್ ಸರ್ವಿಸ್ ಕಮಿಷನ್, ತುರ್ತು ಪರಿಸ್ಥಿತಿ ಒಪ್ಪಂದಗಳು, ಆಡಳಿತಾತ್ಮಕ ವಿವರಣೆಗಳು. 1935 ಕಾಯ್ದೆಯಿಂದ ಇದನ್ನು ಎರವಲು ಮಾಡಿಕೊಳ್ಳಲಾಗಿದೆ. ಬ್ರಿಟಿಷ್ ಸಂವಿಧಾನ ಸಂಸದೀಯ ಪದ್ಧತಿ. ಬ್ರಿಟಿಷ್ ಸಂವಿಧಾನದಿಂದ ಸಂಸದೀಯ ಪದ್ಧತಿ, ಕಾನೂನಿನ ಆಧಿಪತ್ಯ, ರೂಲ್ ಆಫ್ ಲಾ, ಲೆಜಿಸ್ಲೇಟಿವ್ ಪ್ರೊಸೀಜರ್, ಶಾಸನೀಯ ನಿಯಮಗಳು, ಕ್ಯಾಬಿನೆಟ್ ಪದ್ಧತಿ, ಕ್ಯಾಬಿನೆಟ್ ಸಿಸ್ಟಮ್, ಸಂಸದೀಯ ಸೌಲಭ್ಯಗಳು, ಪಾರ್ಲಿಮೆಂಟರಿ ಪ್ರಿವಿಲೇಜಸ್, ದ್ವಿಸದನ ಶಾಸಕಾಂಗ ಪದ್ಧತಿ, ಬೈಕ್ಯಾಮರಲಿಸಮ್. ಅಮೆರಿಕ ಸಂವಿಧಾನದಿಂದ ಪ್ರಸ್ತಾವನೆ, ಮೂಲಭೂತ ಹಕ್ಕುಗಳು, ಸ್ವತಂತ್ರ ನ್ಯಾಯಾಂಗ, ನ್ಯಾಯಿಕ ವಿಮರ್ಶೆ, ರಾಷ್ಟ್ರಪತಿಯ ಮಹಾಭಿಯೋಗ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಮೂರ್ತಿಗಳ ಪದಚ್ಯುತಿ, ರಿಮೂವಲ್ ಆಫ್ ಆಲ್ ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್ ಜಡ್ಜ್, ಉಪರಾಷ್ಟ್ರಪತಿಗಳ ಹುದ್ದೆ. ಅಮೆರಿಕ ಸಂವಿಧಾನದಿಂದ ಪ್ರಸ್ತಾವನೆ, ಮೂಲಭೂತ ಹಕ್ಕುಗಳು, ಸ್ವತಂತ್ರ ನ್ಯಾಯಾಂಗ, ನ್ಯಾಯಿಕ ವಿಮರ್ಶೆ, ರಾಷ್ಟ್ರಪತಿಯ ಮಹಾಭಿಯೋಗ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಮೂರ್ತಿಗಳ ಪದಚ್ಯುತಿ, ಉಪರಾಷ್ಟ್ರಪತಿಗಳ ಹುದ್ದೆ. ಐರ್ಲೆಂಡ್ ಸಂವಿಧಾನದಿಂದ ಐರಿಷ್ ಕಾನ್ಸ್ಟಿಟ್ಯೂಷನ್, ರಾಜ್ಯ ನಿರ್ದೇಶಕ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಆ್ಯಂಡ್ ನಾಮಿನೇಟಿಂಗ್ ಮೆಂಬರ್ ಆಫ್ ರಾಜ್ಯಸಭಾ ಸದಸ್ಯರ ನಾಮಕರಣ, ರಾಷ್ಟ್ರಪತಿಗಳ ಚುನಾವಣಾ ವಿಧಾನ. ಐರಿಷ್ ಸಂವಿಧಾನದಿಂದ. ಕೆನಡಾ ಸಂವಿಧಾನದಿಂದ ಪ್ರಬಲ ಕೇಂದ್ರ ಸರ್ಕಾರದಿಂದ ಕೂಡಿದ ಒಕ್ಕೂಟ ವ್ಯವಸ್ಥೆ, ಫೆಡರಲ್ ವಿತ್ ಸ್ಟ್ರಾಂಗ್ ಸೆಂಟ್ರಲ್, ಪ್ರಬಲ ಕೇಂದ್ರ ಸರ್ಕಾರದಿಂದ ಕೂಡಿದ ಒಕ್ಕೂಟ ವ್ಯವಸ್ಥೆ. ಶೇಷಾಧಿಕಾರಗಳನ್ನು ಕೇಂದ್ರ ಸರ್ಕಾರಕ್ಕೆ ನೀಡುವುದು. ವಿಸಿಟಿಂಗ್ ಪ್ರೆಸಿಡೆನ್ಷಿಯಲ್ ಪವರ್ಸ್ ಟು ಡು ಸೆಂಟ್ರಲ್ ಗೌರ್ಮೆಂಟ್. ಓಕೆ. ಕೇಂದ್ರದಿಂದ ರಾಜ್ಯಪಾಲರ ನೇಮಕಾತಿ. ಅಪಾಯಿಂಟ್ಮೆಂಟ್ ಆಫ್ ಗವರ್ನರ್ ಬೈ ಸೆಂಟರ್. ಸರ್ವೋಚ್ಚ ನ್ಯಾಯಾಲಯದ ಸಲಹಾ ವ್ಯಾಪ್ತಿ. ಅಡ್ವೈಸರಿ ಜುಡಿಷರಿ ಆಫ್ ಸುಪ್ರೀಂ ಕೋರ್ಟ್. ಸರ್ವೋಚ್ಚ ನ್ಯಾಯಾಲಯದ ಸಲಹಾ ವ್ಯಾಪ್ತಿ. ಕೆನಡಾ ಸಂವಿಧಾನದಿಂದ. ಆಸ್ಟ್ರೇಲಿಯಾ ಸಂವಿಧಾನದಿಂದ ಸಮವರ್ತಿ ಪಟ್ಟಿ, ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧಿಸಿದ ಸ್ವತಂತ್ರ, ಫ್ರೀಡಮ್ ಆಫ್ ಟ್ರೇಡ್, ಸಂಸತ್ತಿನ 2 ಸದನಗಳ ಜಂಟಿ ಸಭೆ. ಆಸ್ಟ್ರೇಲಿಯಾ ಸಂಸತ್ತಿನ 2 ಸದನಗಳ ಜಂಟಿ ಸಭೆ. ಆಸ್ಟ್ರೇಲಿಯಾ ಸಂವಿಧಾನದಿಂದ. ಜರ್ಮನಿ ಮತ್ತು ವೇಮರ್ ಸಂವಿಧಾನ. ತುರ್ತು ಪರಿಸ್ಥಿತಿಯಲ್ಲಿ ಮೂಲಭೂತ ಹಕ್ಕುಗಳ ಅಮಾನತುಗೊಳಿಸುವುದು. ಸಸ್ಪೆನ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಡ್ಯೂರಿಂಗ್ ದ ಎಮರ್ಜೆನ್ಸಿ. ಸೋವಿಯತ್ ರಷ್ಯಾ ಸಂವಿಧಾನ. ಮೂಲಭೂತ ಹಕ್ಕುಗಳು. ಫಂಡಮೆಂಟಲ್ ಡ್ಯೂಟೀಸ್. ಪ್ರಸ್ತಾವನೆಯಲ್ಲಿರುವ ನ್ಯಾಯದ ಪರಿಕಲ್ಪನೆಗಳು. ಐಡಿಯಲ್ ಆಫ್ ಜಸ್ಟಿಸ್ ಇನ್ ಪಾರ್ಲಿಮೆಂಟ್. ಫ್ರೆಂಚ್ ಸಂವಿಧಾನದಿಂದ ಪ್ರಸ್ತಾವನೆಯಲ್ಲಿರುವ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ. ಐಡಿಯಾಸ್ ಆಫ್ ಲಿಬರ್ಟಿ, ಈಕ್ವಾಲಿಟಿ, ಫರ್ಟಿನಿಟಿ ಇನ್ ಪ್ರಿಯಂಬಲ್. ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಸಂವಿಧಾನ ತಿದ್ದುಪಡಿ ವಿಧಾನ. ಪ್ರೊಸೀಜರ್ ಆಫ್ ದ ಅಮೆಂಡ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್. ರಾಜ್ಯಸಭಾ ಸದಸ್ಯರ ಚುನಾವಣಾ ವಿಧಾನ. ಮೆಥಡ್ ಆಫ್ ಎಲೆಕ್ಷನ್ ಫಾರ್ ರಾಜ್ಯಸಭಾ. ಜಪಾನ್ ಸಂವಿಧಾನದಿಂದ ಕಾನೂನಿನ ರಚಿತ ವಿಧಾನ. ಪ್ರೊಸೀಜರ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಬೈ ಲಾ. ಭಾರತದ ಒಕ್ಕೂಟ ಮತ್ತು ಅದರ ಭೂಪ್ರದೇಶ. ಭಾಗ 1 ಒಕ್ಕೂಟ ಮತ್ತು ಅದರ ಭೂಪ್ರದೇಶ. ಭಾಗ 2 ಪೌರತ್ವ. ಭಾಗ 3 ಮೂಲಭೂತ ಹಕ್ಕುಗಳು. ಭಾಗ 4 ರಾಜನಿಷೇಧ ತತ್ವಗಳು. 4A ಮೂಲಭೂತ ಕರ್ತವ್ಯಗಳು. ಭಾಗ 5 ಕೇಂದ್ರ ಸರ್ಕಾರ. ಭಾಗ 5 ಕೇಂದ್ರ ಸರ್ಕಾರ. 6 ರಾಜ್ಯ ಸರ್ಕಾರ. 7 ರದ್ದಾಗಿದೆ. ಓಕೆ, 7 ರದ್ದಾಗಿದೆ. 8 ಕೇಂದ್ರಾಡಳಿತ ಪ್ರದೇಶ. 9 ಪಂಚಾಯತ್ ಸಂಸ್ಥೆಗಳು. 9A ಮುನ್ಸಿಪಾಲಿಟಿಗಳು. 9B ಸರ್ಕಾರ ಸಹಕಾರ ಸಂಘಗಳು. 10 ಅನುಸೂಚಿತ ಬುಡಕಟ್ಟು ಪ್ರದೇಶಗಳು. 11 ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳು. 12 ಭಾರತ ಮತ್ತು ಅದರ ಭೂಪ್ರದೇಶ ಒಕ್ಕೂಟಗಳು. 1 ರಿಂದ 4ನೇ ವಿಧಿ. 5 ರಿಂದ 11 ಪೌರತ್ವ. ಭಾಗ 3 ಮೂಲಭೂತ ಹಕ್ಕುಗಳು. 12 ರಿಂದ 35. ರಾಜ್ಯ ನಿರ್ದೇಶಕ ತತ್ವಗಳು. 36 ರಿಂದ 51. 4A ಮೂಲಭೂತ ಕರ್ತವ್ಯಗಳು. 11 ಮೂಲಭೂತ ಕರ್ತವ್ಯಗಳು. 51A ಯಿಂದ 1976, 1942 ಸ್ಟಾರ್ಟ್ ಆಗಿದೆ. ಭಾಗ 5 ಕೇಂದ್ರ ಸರ್ಕಾರ. ದ ಯೂನಿಯನ್ ಗೌರ್ಮೆಂಟ್. 52 ರಿಂದ 151. ಚಾಪ್ಟರ್ 1 ಕಾರ್ಯಾಂಗ. 52 ರಿಂದ 78ನೇ ವಿಧಿವರೆಗೆ. ಸಂಸತ್ತು 79 ರಿಂದ 122ನೇ ವಿಧಿವರೆಗೆ. ರಾಷ್ಟ್ರಪತಿ ಶಾಸನೀಯ ಅಧಿಕಾರ 123ನೇ ವಿಧಿ.
ಸುಪ್ರೀಂ ಕೋರ್ಟ್ 124ರಿಂದ 147, ಕಂಟ್ರೋಲರ್ ಆಡಿಟರ್ ಜನರಲ್ 148ರಿಂದ 151, 148ರಿಂದ 151. ಭಾಗ 6 ರಾಜ್ಯ ಸರ್ಕಾರ 152ರಿಂದ 237ನೇ ವಿಧಿವರೆಗಿದೆ. ಚಾಪ್ಟರ್ 1 ಸಾಮಾನ್ಯ 152ನೇ ವಿಧಿ. ಚಾಪ್ಟರ್ 2 ಕಾರ್ಯಾಂಗ 153ನೇ ವಿಧಿಯಿಂದ 167, 153ನೇ ವಿಧಿಯಿಂದ 167. ರಾಜ್ಯ ಶಾಸಕಾಂಗ 168ರಿಂದ 212, ರಾಜ್ಯ ಶಾಸಕಾಂಗ 168ರಿಂದ 212. ರಾಜ್ಯಪಾಲರ ಶಾಸನೀಯ ಅಧಿಕಾರ 213ನೇ ವಿಧಿ. ಹೈಕೋರ್ಟ್ 214ರಿಂದ 232. ಅಧೀನ ನ್ಯಾಯಾಲಯಗಳು 233ರಿಂದ 237. ಭಾಗ 7 ರದ್ದಾಗಿದೆ. 238ನೇ ವಿಧಿ ರದ್ದಾಗಿದೆ. 1956ರಿಂದ ಫಸಲಾ ಆಯೋಗ ಬಂತು, ಬಿ ರಾಜ್ಯಗಳಿಗೆ ರದ್ದಾಗಿದೆ. ಭಾಗ 8 ಕೇಂದ್ರಾಡಳಿತ ಪ್ರದೇಶ 239ರಿಂದ 242. ಭಾಗ 9 ಪಂಚಾಯತ್ ರಾಜ್ ಸಂಸ್ಥೆಗಳು ಇನ್ಸ್ಪೈರ್ಡ್ ಬೈ ಗಾಂಧಿ. ಪಂಚಾಯತ್ ಸಂಸ್ಥೆಗಳು 243ರಿಂದ 243 ಡಿ, 243 ಓ. ಭಾಗ 9 ಮುನ್ಸಿಪಾಲಿಟಿಗಳು 243 ಪಿ ಇಂದ 243 ZG. ಮುನ್ಸಿಪಾಲಿಟಿಗಳು 243 ಪಿ ಇಂದ 243 ZG. 1992ರ 74ನೇ ತಿದ್ದುಪಡಿ ಅನ್ವಯ. ಭಾಗ ಬಿ ಸಹಕಾರ ಸಂಘಗಳು 243 ZH, 243 ZH ಇಂದ 243 ZT ವರೆಗೆ 2011ರ 97ನೇ ತಿದ್ದುಪಡಿ. ಭಾಗ 10 ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳು ದ ಶೆಡ್ಯೂಲ್ಡ್ ಟ್ರೈಬಲ್ ಏರಿಯಾಸ್ 244ರಿಂದ 243. ಭಾಗ 11 ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧಗಳು 245ರಿಂದ 263. ಚಾಪ್ಟರ್ 1 ಶಾಸನೀಯ ಸಂಬಂಧಗಳು 245ರಿಂದ 255. ಚಾಪ್ಟರ್ 2 ಆಡಳಿತಾತ್ಮಕ ಸಂಬಂಧಗಳು 256ರಿಂದ 263. ಭಾಗ 12 ಹಣಕಾಸು ಆಸ್ತಿ ಮುಂತಾದವುಗಳು 264ರಿಂದ 300A. ಚಾಪ್ಟರ್ 1 ಹಣಕಾಸು 264ರಿಂದ 291. ಚಾಪ್ಟರ್ 2 ಸಾಲ 292ರಿಂದ 293. ಚಾಪ್ಟರ್ 3 ಆಸ್ತಿ ಒಪ್ಪಂದ ಇತ್ಯಾದಿ 294ರಿಂದ 300. ಚಾಪ್ಟರ್ 4 ಆಸ್ತಿ ಹಕ್ಕು 300A. ಭಾಗ 13 ಭಾರತದೊಳಗೆ ವ್ಯಾಪಾರ ವಾಣಿಜ್ಯ 14 ಕೇಂದ್ರ ಮತ್ತು ರಾಜ್ಯಗಳ ಆಡಳಿತ ಸೇವೆಗಳು. ಚಾಪ್ಟರ್ 1 ಸೇವೆಗಳು 308ರಿಂದ 314. ಚಾಪ್ಟರ್ 2 ಲೋಕಸೇವಾ ಆಯೋಗ 315ರಿಂದ 323ನೇ ವಿಧಿ. ಭಾಗ 14 ಟ್ರಿಬ್ಯುನಲ್ KAT 323A ಇಂದ 323B. 1976 42ನೇ ವಿಧಿ ಅನ್ವಯ. ಭಾಗ 15 ಚುನಾವಣೆ 324ರಿಂದ 329A. ಭಾಗ 16 ಕೆಲವು ವರ್ಗಗಳಿಗೆ ಸಂಬಂಧಿಸಿದ ವಿಶೇಷ ನಿಯಮಗಳು 330ರಿಂದ 342. ಭಾಗ 17 ಅಧಿಕೃತ ಭಾಷೆ 243ರಿಂದ 351. ಒಕ್ಕೂಟ ಭಾಷೆ 343ರಿಂದ 344. ಪ್ರಾದೇಶಿಕ ಭಾಷೆಗಳು 340ರಿಂದ 347. ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಭಾಷೆ 340ರಿಂದ 349. ವಿಶೇಷ ನಿರ್ದೇಶನಗಳು 350ರಿಂದ 351. ತುರ್ತು ಪರಿಸ್ಥಿತಿ ಭಾಗ 18 358ರಿಂದ 360. ಭಾಗ 19 ಮಿಸೆಲೇನಿಯಸ್ ಅದರ್ಸ್. ಭಾಗ 20 ಸಂವಿಧಾನ ತಿದ್ದುಪಡಿ 368. 20ನೇ ಭಾಗ. 21 ಟೆಂಪ್ರವರಿ ಟ್ರಾನ್ಸಿಷನಲ್ ಆ್ಯಂಡ್ ಸ್ಪೆಷಲ್ ಪ್ರಾವಿಷನ್ಸ್ 369ರಿಂದ 392. ಭಾಗ 22 ಶಾರ್ಟ್ ಟೈಟಲ್ ಕಮೆನ್ಸ್ಮೆಂಟ್ ಅಥಾರಿಟಿ ಟೆಕ್ಸ್ಟ್ ಇನ್ ಹಿಂದಿ ಆ್ಯಂಡ್ ರಿಪೀಲ್. ಭಾಗ 22 ಶೆಡ್ಯೂಲ್ಸ್ ಅಡಿಷನಲ್ ಇನ್ಫಾರ್ಮೇಷನ್ ಟೇಬಲ್ ಅನುಸೂಚಿಗಳ ಬಗ್ಗೆ ಮೊದಲ ಬಾರಿಗೆ 1935ರ ಭಾರತ ಸರ್ಕಾರ ಕಾಯ್ದೆಯಲ್ಲಿ ಹೇಳಲಾಗಿದೆ. ಈ ಕಾಯ್ದೆಯಲ್ಲಿ 10 ಅನುಸೂಚಿಗಳಿದ್ದವು. ಭಾರತ ಸಂವಿಧಾನದ ಜಾರಿಗೆ ಬಂದಾಗ 8 ಅನುಸೂಚಿಗಳಿದ್ದು ಪ್ರಸ್ತುತ 12 ಅನುಸೂಚಿಗಳಿವೆ. ಟಿಯರ್ಸ್ ಆಫ್ ಓಲ್ಡ್ ಅನುಸೂಚಿ 1 ನೇಮ್ ಆಫ್ ದಿ ಸ್ಟೇಟ್ ಆ್ಯಂಡ್ ಯೂನಿಯನ್ ಟೆರಿಟರಿ. ಭಾಗ 2 ಶೆಡ್ಯೂಲ್ 2 ಪ್ರೊವಿಷನಲ್ ರಿಲೇಟಿಂಗ್ ಟು ಎಮುಲ್ಮೆಂಟ್ಸ್ ಅಲೋಯನ್ಸ್ ಫಾರ್ ಆ್ಯಂಡ್ ಪ್ರಿವಿಲೇಜಸ್. ಅಂದರೆ ಪ್ರೆಸಿಡೆಂಟು, ಗವರ್ನರು, ಲೋಕಸಭಾ ಸಭಾಪತಿ, ಉಪಸಭಾಪತಿ, ರಾಜ್ಯಸಭಾ ಸಭಾಪತಿ,
ಆ್ಯಂಡ್ ಸಭಾಪತಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಸ್ಟೇಟ್ ವಿಧಾನ ಪರಿಷತ್ ಅಸೆಂಬ್ಲಿ, ಸುಪ್ರೀಂ ಕೋರ್ಟ್, ಹೈಕೋರ್ಟ್, CAG ಇವರಿಗೆ ಪ್ರಿವಿಲೇಜಸ್ಗಳನ್ನು ಕೊಡಲಾಗಿದೆ ಎರಡನೇ ವಿಧಿಯಲ್ಲಿ. ಎರಡನೇ ಶೆಡ್ಯೂಲಲ್ಲಿ. ಮೂರನೇ ಶೆಡ್ಯೂಲು ಫಾರ್ಮ್ಸ್ ಆ್ಯಂಡ್ ಅಫಿರ್ಮೇಷನ್. ಶೆಡ್ಯೂಲ್ 4 ಅಲೋಕೇಶನ್ ಆಫ್ ಸೀಟ್ಸ್ ಇನ್ ರಾಜ್ಯಸಭಾ. ಶೆಡ್ಯೂಲ್ 5 ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಶೆಡ್ಯೂಲ್ ಏರಿಯಾಸ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ಸ್. ಅದರ್ಸ್ ಟ್ರೈಬ್ ಏರಿಯಾಸ್. 6 ಅದರ್ ಟ್ರೈಬ್ ಏರಿಯಾಸ್ ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಂ. ಶೆಡ್ಯೂಲ್ 7 ಫೆಡರಲ್ ಪ್ರೊವಿಷನ್ಸ್. ಕೇಂದ್ರ ರಾಜ್ಯ ಸಮವರ್ತಿ ಪಟ್ಟಿ. ಶೆಡ್ಯೂಲ್ 8 22 ಅಫಿಷಿಯಲ್ ಲ್ಯಾಂಗ್ವೇಜಸ್. ಅಸ್ಸಾಮಿ, ಬಂಗಾಳಿ, ಗುಜರಾತಿ, ಹಿಂದಿ, ಕನ್ನಡ, ಕಾಶ್ಮೀರಿ, ಕೊಂಕಣಿ, ಮಲಯಾಳಂ, ಮಣಿಪುರಿ, ಮರಾಠಿ, ನೇಪಾಳಿ, ಒರಿಯಾ, ಪಂಜಾಬಿ, ಸಂಸ್ಕೃತ, ಸಿಂಧಿ, ತಮಿಳು, ತೆಲುಗು, ಉರ್ದು, ಬೋಡೋ, ಸಂತಾಲಿ, ಮೈಥಿಲಿ, ಡೋಗ್ರಿ. ಎಕ್ಸ್ಟ್ರಾ ಪಾಯಿಂಟ್: ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇಂಗ್ಲಿಷ್ ಮತ್ತು ರಾಜಸ್ಥಾನಿ 24 ಭಾಷೆಗಳಿಗೆ ಕೊಡಲಾಗುತ್ತದೆ. ಶೆಡ್ಯೂಲ್ 9 ಆಕ್ಟ್ಸ್ ರೆಗ್ಯುಲೇಷನ್ಸ್ ಆಫ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್. ರೆಗ್ಯುಲೇಷನ್ ಆಫ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್. 1951 ಒಂದನೇ ತಿದ್ದುಪಡಿ. ಲೆಜಿಸ್ಲೇಟಿವ್ ರೀಅಲೋಕೇಟಿಂಗ್ ಲ್ಯಾಂಡ್ ಆ್ಯಂಡ್ ರಿಫಾರ್ಮ್ಸ್. 9ನೇ ಶೆಡ್ಯೂಲ್ ಸೇರಿಸಲಾಗಿದೆ. ಮೂಲಭೂತ ಹಕ್ಕುಗಳು ಉಲ್ಲಂಘಿಸುವ ಭೂ ಸುಧಾರಣಾ ಕಾನೂನನ್ನು ನ್ಯಾಯಾಂಗ ವಿಮರ್ಶೆಗೆ ಒಳಪಡಿಸಬಾರದು. ಉಲ್ಲಂಘಿಸುವ ಭೂ ಸುಧಾರಣಾ ಕಾನೂನನ್ನು ನ್ಯಾಯಾಂಗ ವಿಮರ್ಶೆಗೆ ಒಳಪಡಿಸಬಾರದು. 10ನೇದು ಪಕ್ಷಾಂತರ ನಿಷೇಧ ಕಾಯ್ದೆ, ಆ್ಯಂಟಿ ಡಿಫೆಕ್ಷನ್ ಲಾ, 1985. 52ನೇ ವಿಧಿ. ಶೆಡ್ಯೂಲ್ 11 ಪವರ್ ಆಫ್ ರೆಸ್ಪಾನ್ಸಿಬಿಲಿಟಿ, ಪಂಚಾಯತ್ 23 ವಿಷಯಗಳಿಗೆ. ಶೆಡ್ಯೂಲ್ 12 ಮುನ್ಸಿಪಾಲಿಟಿ.